ಕಳೆದ 10 ದಿನದಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಹೀಗಾದರೆ ಬದುಕೋದಾದರೂ ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಬಳ್ಳಾರಿಯ ನಾಗರಿಕರು ಮಾಡ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಎಡಭಾಗದಲ್ಲಿ ಹೇಳ್ತಿರ್ಬೋದು, ಸಾಕಷ್ಟು ಜನರು ಬೆಳಗ್ಗೆ ಎಂದಿನಂತೆ ಪೆಟ್ರೋಲ್ ಹಾಕ್ಸಲು ಬರ್ತಾ ಇದ್ದಾರೆ. ಆದರೆ ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆಯಾಗಿದೆ ಅಂತ ಮಾತನ್ನು ಕೇಳಿದ ತಕ್ಷಣ ಒಂದಷ್ಟು ಶಾಕ್ ಆಗ್ತಾ ಇದ್ದಾರೆ. ಯಾಕಂದರೆ ದಿನದಿಂದ ದಿನಕ್ಕೆ ಕಳೆದ 10 ದಿನದಲ್ಲಿ 4ನೇ ಬಾರಿ ಈ ರೀತಿ ಏರಿಕೆ ಆದರೆ ನಾವೆಲ್ಲ ಜೀವನ ಮಾಡೋದು ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇನ್ನು ಸಾರ್ವಜನಿಕರು ಅಂತಿದ್ದಾರೆ, ಅವ್ರನ್ನೇ ಕೇಳಬನ್ನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಮತ್ತೆ ಪೆಟ್ರೋಲ್ ಜಾಸ್ತಿ ಇದೆ, ಏನು ಹೇಳ್ತೀರಾ? ಸರ್, ದುಡಿಮೆ ಕಡಿಮೆ, ಖರ್ಚು ಜಾಸ್ತಿ, ಬದುಕಬೇಕಂದ್ರೆ ತುಂಬ ಕಷ್ಟ. ನಮಗೆ 3 ಜನ ಮಕ್ಕಳು, ಓದ್ಸಕ್ಕೆ ಅದು ತುಂಬ ಕಷ್ಟ. ನಾವು ಬಳ್ಳಾರಿ ಸ್ಟೀಲ್ ಎಂಪ್ಲಾಯೀಸು, ಅದು ಬಂದಾಗ್ಬಿಡ್ತು. ಮತ್ತು ಹೆಂಗೋ ಟೆಂಪ್ರರಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಆಗ್ತದೆ. ದಿವಸ ಏರಿಕೆ, ಏನು ಮಾಡ್ಬೇಕು ಅರ್ಥ ಆಗ್ತಾಯಿಲ್ಲ. ಏನು ಹೇಳ್ಬೇಕು ಸರ್, ನಾವು ಹೆಂಗೆ ಅವ್ರಿಗೆ ಹೇಳಂಗಿಲ್ಲ, ಇವ್ರಿಗೆ ಹೇಳಂಗಿಲ್ಲ, ಹಂಗೆ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಎಲ್ಲರೂ ಒಂದೇ ಸರ್ ನಮಗೆ. ಅದಕ್ಕೆ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಇದು ಮಾಡ್ತೀವಿ ಸರ್. ಇದು ಮತ್ತಷ್ಟು ಜನ ಇದ್ದಾರೆ, ಹೇಳಿ ಸರ್, ಏನಂತೀರಿ? ಪೆಟ್ರೋಲ್ ಬೆಲೆ ಮತ್ತೆ ಜಾಸ್ತಿ ಆಗಿದೆ. ಮತ್ತೆ ಜಾಸ್ತಿ ಆಗಿದೆ ಸರ್. ಅವ್ರಿಗೆ ಮೋದಿ ಏನು ಮಾಡ್ತಾರೋ ಈಗ ಅರ್ಥ ಆಗ್ತಿಲ್ಲ ನಮಗೆ. ಡೀಸೆಲ್ ಹಂಗೆ ಹೆಚ್ಚು, ನಮ್ಮ ಟ್ರಾನ್ಸ್ಪೋರ್ಟ್ ಗಾಡಿಗಳು ಇದ್ದವ್ರು ನಾವು. ಈ ಥರ ಮಾಡಿದ್ರೆ ಹೆಂಗೆ ಸರ್ ಇವರು? ಸರ್ಕಾರಕ್ಕೆ ಇದೇ ಪೂರ್ತಿ. ಅಲ್ಲ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆದರೆ ನೀವು ಟ್ರಾನ್ಸ್ಪೋರ್ಟರ್ಸು, ಆಟೋಮೆಟಿಕ್ಕಾಗಿ ಟ್ರಾನ್ಸ್ಪೋರ್ಟ್ ರೇಟು, ದಿನಸಿ ತರಕಾರಿ ಎಲ್ಲವೂ ಜಾಸ್ತಿ ಆಗುತ್ತೆ. ಎಲ್ಲ ಸಹ ಯಾರು ಮೋದಿ ಮಾಡ್ಯಾರೋ ಇವ್ರು, ಈ ಕರ್ನಾಟಕ ಸರ್ಕಾರ ಮಾಡ್ಯಾರ ಅರ್ಥ ಆಗ್ತಿಲ್ಲ ನಮಗೆ. ಏನು ಹೇಳ್ಬೇಕಂತ ಸರ್? ಕಡಿಮೆ ಮಾಡಲೇಬೇಕು ಸರ್ ಅವರು. ಕಡಿಮೆ ಮಾಡೋದು ಚೆನ್ನಾಗಿರುತ್ತೆ ಅಂತೇಳಿ ನನಗೆ. ಮತ್ತೆ ಸರ್, ಮತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ, ಏನು ಹೇಳ್ತೀರಾ? ಏನು ಗಾಡಿಗಳು ಓಡಿಸೋದೇ ಬಿಟ್ಬಿಡ್ಬೇಕು ನಾವು. ಸುಮ್ಮನೆ ಸೈಕಲ್ ಹಳೆ ಕಾಲ ಸೈಕಲ್ ಬರ್ತಾವಲ್ಲ, ಅವು ತಟ್ಟು ಓಡಾಡ್ಬೇಕು ಈಗ. ಇದಕ್ಕಂದ್ರೆ ಸರ್ಕಾರನ ನಾವು ಸಾಕಿದಂಗೆ ಈಗ ಆಗ್ಬಿಟ್ಟೈತೆ ಈಗ ಸರ್ಕಾರನ. ಅವ್ರೇನು ಏರ್ಸಾರ ಕುಂದ್ಕೊಂತಾರ ಅವ್ರು ಏನು ರೇಟ್ ಏರ್ಸಾರ ಕುಂದ್ಕೊಂತಾರ. ಅವರು ಒಳ್ಳೆ ಸೀಟುಗಳು ನೋಡ್ಕೊಂಡು ಅವ್ರ ಮನೆಗಳು ತುಂಬ್ಕೊಂಡು ಬಡವ್ರನ್ನ ಸಾಯಿಸ್ತಾರ ಇಲ್ಲಿ. ಇದು ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ಒಂದಿನ ಬಿಟ್ಟು ಒಂದಿನ ಮತ್ತೊಂದು ದಿನ ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಹೋದರೆ ಜನಜೀವನ ಬಡ ಮತ್ತು ಮಧ್ಯಮ ವರ್ಗದವರು ಹೇಗೆ ಜೀವನ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.